ಹಲೋ, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಟು ಸೌತ್ ರುಚಿ ಚಾನಲ್. ನಾನು ಸಿಂಧು. ಇವತ್ತಿನ ವ್ಲಾಗ್ನ ಶುರು ಮಾಡೋಣ. ಇವತ್ತು ನೋಡಿ, ಬೆಳಗ್ಗೆನೇ ನಮ್ಮನೆ ಹತ್ರನೇ ಇದೆಲ್ಲಿಂದನೋ ತೆಗೆದು ಹಾಕಿರುವಂಥ ವಿಡಿಯೋ ಏನಲ್ಲ. ನಾನು 5:30ಗೆ ಬೆಳಗ್ಗೆ ಎದ್ದಾಗ ನೋಡಿದಂಥ ದೃಶ್ಯ ಇದು ನನ್ನ ಕಣ್ಣಾರೆ. ಬೆಳಿಗ್ಗೆ ಸೂರ್ಯೋದಯದ ಸಮಯ. ಎಷ್ಟು ದೃಶ್ಯ ಮನೋಹರವಾಗಿದೆ ನೋಡಿ, ಎಷ್ಟು ಚೆನ್ನಾಗಿದೆ ನೋಡಿ ಸೀನರಿ. ಪ್ರತಿದಿನವೂ ಈ ಥರ ಸಿಗಲ್ಲ ನೋಡಿ. ಯಾವತ್ತೋ ಒಂದೊಂದಿನ ಅಪರೂಪಕ್ಕೆ ಈ ಥರ ಸಿಗುತ್ತೆ. ಅದಕ್ಕೆ ನಾನು ಎಲ್ಲೂ ವಿಡಿಯೋ ಕಟ್ ಮಾಡಿಲ್ಲ. ಫುಲ್ಲು ವ್ಯೂ ಕಣ್ಣಿಗೆ ಎಷ್ಟು ತಂಪಾಗಿತ್ತು ಅಂತ ನಿಜವಾಗ್ಲೂ ನಾವೆಲ್ಲೋ ಹುಡಿಕೊಂಡು ಆಗೊಂಬೆಗೋ ಅಥವಾ ನಂದಿ ಹಿಲ್ಸ್ಗೋ ಎಲ್ಲೋ ಹೋಗೋ ಅವಶ್ಯಕತೆ ಇಲ್ಲ. ಕೆಲವೊಂದು ಸಮಯಗಳಲ್ಲಿ ಪ್ರಕೃತಿ ನಮಗಾಗಿಯೇ ಸೃಷ್ಟಿಸುವಂತಹ ಕೆಲವು ದೃಶ್ಯಗಳು ಇದು ಬಹಳ ಚೆನ್ನಾಗಿದೆ. ಸೊ ಇದರಿಂದ ಇವತ್ತಿನ ವ್ಲಾಗ್ನ ಶುರು ಮಾಡೋಣ. ಎಲ್ಲ ಫ್ರೆಶ್ ಅಪ್ ಆಗಿ ಇವಾಗ ವಾಕಿಂಗ್ ಮಾಡೋಣ ಅಂತ ಹೊರಟೆ. ಸ್ವಲ್ಪ ವಾಕ್ ಮುಗಿಸ್ಕೊಂಡು ಆಮೇಲೆ ಅಲೆಕ್ಸನ್ ಕರ್ಕೊಂಡು ವಾಕ್ ಹೋಗಬೇಕು. ಹಾಗಾಗಿ ಇದು ನಮ್ಮ CRPFದು ಡಾಗು ರನ್ನಿಂಗ್ ಮಾಡಿಸ್ತಾರೆ ನೋಡಿ. ಮಿನಿಮಮ್ ಅಂದರೆ ಡೈಲಿ ಇದಕ್ಕೆ 5 ಕಿಲೋಮೀಟ್ರ್ ಮಾಡಿಸ್ತಾರಂತೆ ರನ್ನಿಂಗು. ಅದೆಲ್ಲೂ ಹೋಗಲ್ಲ, ಅವ್ರ ಜೊತೆನೇ ಓಡ್ತಿರುತ್ತೆ, ಅವ್ರ ಜೊತೆನೇ ಓಡುತ್ತೆ. ಆ ಕಡೆ ಎಲ್ಲೂ ಡಿಸ್ಟ್ರಾಕ್ಟ್ ಆಗೋಲ್ಲ. ಯಾವುದೇ ನಾಯಿಗಳು ಬಂದ್ರೂ ಆ ಕಡೆ ಹೋಗಲ್ಲ. ನಾನಿವಾಗ ವಾಕಿಂಗ್ ಮುಗಿಸ್ಕೊಂಡು ಹಾಗೆ ಮನೆ ಕಡೆ ಹೊರಟಿದ್ದೆ. ಇದನ್ನು ನೋಡಿ, ಹತ್ತಿರದಿಂದ ತೋರಿಸ್ತೀನಿ. ಅವ್ರು ಎಷ್ಟು ಫಾಸ್ಟಾಗಿ ಓಡ್ತಾರೆ ಅಷ್ಟೇ ಫಾಸ್ಟಾಗಿ ಓಡುತ್ತೆ. ಅದನ್ನು ಎಲ್ಲೂ ನಿಲ್ಲಲ್ಲ. ಇನ್ನೊಂದು ಪಕ್ಕದಲ್ಲಿ ಇದೇನೆ, ಸೇಮ್ ಬ್ರೀಡೇನೆ. ಅವರು ಇನ್ನೊಬ್ಬರು ಪಕ್ಕದಲ್ಲಿ ಅದನ್ನು ಮಿಲ್ಟ್ರಿದೇನೆ, ಬಟ್ ಅದನ್ನು ವಾಕ್ ಮಾಡಿಸ್ಕೊಂಡು ಕರ್ಕೊಂಡು ಹೋಗ್ತಿದ್ದಾರೆ. ಇವ್ರು ರನ್ನಿಂಗ್ ಮಾಡಿಸಿದ್ದಾರೆ. ವಾಕಿಂಗೆಲ್ಲ ಮುಗೀತು. ಸೊ ಮನೆಗೆ ಬಂದು ಏನಾದ್ರು ಬ್ರೇಕ್ಫಾಸ್ಟ್ ಮಾಡ್ಕೊಬೇಕಲ್ಲ. ಹಾಗಾಗಿ ಇವತ್ತು ಸ್ವಲ್ಪ ಹೆಲ್ತಿ ಬ್ರೇಕ್ಫಾಸ್ಟ್ ಮಾಡ್ಕೊಳ್ಳೋಣ ಅಂತ ಸಾಮೆ ಅಂತ ಮಿಲ್ಲೆಟ್ ಸಿಗುತ್ತಲ್ಲ, ಅದನ್ನು ತೊಗೊಂಬಂದಿದ್ವಿ. ಸೊ ಸಾಮೆ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ. ನಾನು ಫಸ್ಟ್ ಟೈಮ್ ಮಾಡ್ತಿರೋದು. ತುಂಬ ಚೆನ್ನಾಗಿ ಬಂದರೆ, ತುಂಬ ಟೇಸ್ಟಿಯಾಗಿದ್ರೆ ನಾನು ಇದೊಂದು ರೆಸಿಪಿ ಮಾಡಿ ಹಾಕ್ತೀನಿ ನಿಮಗೊಂದು. ಅದು ಮಿಲ್ಲೆಟ್ಸು ಸಾಮೆನ ಒಂದು 2-3 ಅವರ್ಸ್ ಮೊದಲೇ ನೆನೆ ಹಾಕಿದ್ದೆ. ನೆನೆ ಹಾಕಿ ಇವಾಗ ನೋಡಿ ಆಗಿದೆ. ಸ್ಮೆಲ್ಲಂತೂ ತುಂಬ ಚೆನ್ನಾಗಿ ಬರ್ತಾಯಿದೆ. ಸೇಮ್ ಹೇಗಿದೆ ಅಂದರೆ ಈ ಬನ್ಸಿ ರವೆ ಉಪ್ಪಿಟ್ಟು ನಾವೆಲ್ಲ ಮಾಡ್ತೀವಲ್ಲ, ಸೇಮ್ ಅದೇ ಥರ ಇದೆ. ಟೇಸ್ಟ್ ನೋಡಬೇಕು. ನನ್ನ ಮಗನಿಗೆ ಫಸ್ಟ್ ಕೊಡ್ತೀನಿ, ಅವ್ನು ಟೇಸ್ಟ್ ಮಾಡಿ ಹೇಳ್ತಾನೆ ಹೇಗಿದೆ ಅಂತ. ರವೆ ಉಪ್ಪಿಟ್ಟು ಮಾಡ್ಕೊಳ್ಳೋದಕ್ಕಿಂತ ಇದೇ ಬೆಸ್ಟ್ ಅಂತ ಕಾಣಿಸುತ್ತೆ ನನಗೇನೋ. ತುಂಬಾ ಚೆನ್ನಾಗಿತ್ತು. ಸೊ ಇವಾಗ ಸ್ವಲ್ಪ ಟಿಫನ್ ಎಲ್ಲ ಮಾಡಿಟ್ಟಾಯಿತು. ಸೊ ಮನೆ ಕ್ಲೀನ್ ಮಾಡಿ ಆಮೇಲೆ ಟಿಫನ್ ಮಾಡೋಣ ಅಂಥೇಳಿ. ಅಲೆಕ್ಸಾ ನೋಡಿ ಇಲ್ಲೇ ಮಲ್ಕೊಂಡಿದ್ದಾಳೆ. ಅವಳಿಗೂ ಇನ್ನೂ ಊಟ ಕೊಟ್ಟಿಲ್ಲ, ಕೊಡಬೇಕು. ನನ್ನ ಮಗ ಆಟ ಆಡಿಸ್ತಾ ಇದ್ದಾನೆ. ಸೊ ಬೆಡ್ ಸ್ಪ್ರೆಡ್ ಎಲ್ಲ ತೆಗೆದು ವಾಶ್ಗೆ ಹಾಕಿ ನೆಕ್ಸ್ಟು ದೇವಸ್ಥಾನಕ್ಕೆ ಹೋಗಬೇಕು. ಹಾಗಾಗಿ ಬೇಗ ಕೆಲಸ ಮುಗಿಸ್ಕೊಂಡು ಹೊರಡೋಣ ಅಂತ 9th ಫ್ಲೋರಿಂದ ನನ್ನ ಮಗ ವಿಡಿಯೋ ಮಾಡಿದ್ದಾನೆ ನೋಡಿ. ಇಲ್ಲಿ ತುಂಬ ಸೀನರಿ ತುಂಬ ಚೆನ್ನಾಗಿದೆ ನೋಡೋದಕ್ಕೆ ಮೇಲ್ಗಡೆಯಿಂದ, ನಮ್ಮ ಮನೆಯಿಂದ. ಸೊ ಬೆಡ್ ಸ್ಪ್ರೆಡ್ ಎಲ್ಲ ಹಾಕಿ ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡಬೇಕು. ಇವಾಗ ಎಲ್ಲ ಆಯಿತು ಆಲ್ಮೋಸ್ಟು. ಇವಾಗ ಏನಾದರೂ ಫ್ರೆಶ್ ಅಪ್ ಆಗಿ ದೇವಸ್ಥಾನಕ್ಕೆ ಹೊರಡೋದಷ್ಟೇ. ನಾರ್ಮಲ್ ಉಪ್ಪಿಟ್ಟಿಗೆ ಡಿಫ್ರೆಂಟ್ ಏನಿಲ್ಲ. ಚೆನ್ನಾಯ್ತಾ? ಚೆನ್ನಾಗಿದೆ. ನಾರ್ಮಲ್ ಬನ್ಸಿ ರವೆ ಉಪ್ಪಿಟ್ಟು ತಿಂತೀವಲ್ಲ ಆ ಥರ ಅಲ್ವಾ? ಇನ್ನೂ ಸ್ವಲ್ಪ ದಪ್ಪ ಆದರೆ ಅದಕ್ಕಿಂತ ತಿನ್ಬೋದಾದ್ರೆ. ಸೊ ಇವಾಗ ಕೆಲಸ ಎಲ್ಲ ಮುಗಿಸಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೊರಟ್ವಿ. ಕಾರ್ತೆ ತೊಗೊಂಡೋಗೋಣ ಅಂತ ಸ್ವಲ್ಪ ಥಿಂಗ್ಸ್ ತೊಗೊಂಬರ್ಬೇಕಾಗಿತ್ತು ಮನೆಗೆ, ತರಕಾರಿ ಎಲ್ಲ. ಹಾಗಾಗಿ ಸೊ ನಮ್ಮ ಗಾಡಿ ನಿಲ್ಸಿರೋ ಕಡೆ ಇಲಿಗಳು ಕಟ್ಬಿಟ್ಟಿದ್ದಾವೆ. ಚೆಕ್ ಮಾಡ್ತಾ ಇದ್ದಾನೆ ಮಗ. ನಾನು ಮಗ ಇವಾಗ ಕೆಲಸ ಎಲ್ಲ ಮುಗಿಸಿ ದೇವಸ್ಥಾನಕ್ಕೆ ಹೊರಟಿದ್ದೀವಿ. ಬನ್ನಿ ಹೋಗೋಣ ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ. ಸೊ ದೇವಸ್ಥಾನ ಎಲ್ಲ ಮುಗಿಸ್ಕೊಂಡು ಅಲ್ಲಿ ವೀಡಿಯೋ ಮಾಡೋಕ್ಕಾಗಲೇ ಇಲ್ಲ, ಯಾಕೆಂದರೆ ವೀಡಿಯೋ ಅಲೋ ಇರಲಿಲ್ಲ. ಸ್ವಲ್ಪ ಮಾಡಿಕೊಂಡೆ, ಅಷ್ಟರಲ್ಲೇ ಅದು ಮಾಡೋಂಗಿಲ್ಲ ಅಂತ ಅಂದರು. ಹಂಗಾಗಿ ಮಾಡೋಕ್ಕಾಗಲಿಲ್ಲ. ಸೊ ತರಕಾರಿ ಎಲ್ಲ ತೊಗೊಂಡು ಬಂದ್ವಿ. ಎಲ್ಲ ಎತ್ತಿಟ್ಬಿಟ್ಟು ಸಿಕ್ಕಾಪಟ್ಟೆ ಹೊಟ್ಟೆ ಹಸ್ವಾಗೋಗಿತ್ತು. ಆವಾಗಲೇ ಒಂದು 3 o'clock ಏನೋ ಆಗೋಗಿತ್ತು. ಮಗ ನೂಡಲ್ಸ್ ಮಾಡ್ತೀನಿ ಅಂತ ಮಾಡ್ತಿದ್ದಾನೆ. ನಾನೇ ಮಾಡ್ತೀನಿ ನಿಮಗಿಂತ ಸೂಪರಾಗಿ ಅಂತ. ನೋಡೋಣ ಹೇಗಿರುತ್ತೆ ಅಂತ. ತುಂಬ ಚೆನ್ನಾಗಿದ್ರೆ ಅವನ ಕೈಲೇ ಒಂದಿನ ನೂಡಲ್ಸ್ ರೆಸಿಪಿ ಮಾಡಿ ಹಾಕ್ಸ್ತೀನಿ. ವೆಜಿಟೇಬಲ್ಸ್ ಎಲ್ಲ ಹಾಕ್ಕೊಂಡಿದ್ದೇನೆ, ಈರುಳ್ಳಿ ಅದನ್ನೆಲ್ಲ. ಮೊದಲೇ ನೂಡಲ್ಸ್ ನಾನು ಆಲ್ರೆಡಿ ಕುಕ್ ಮಾಡಿ ಇಟ್ಟಿದ್ದೆ. ಸೊ ಎಲ್ಲ ಫ್ರೈ ಮಾಡಿಕೊಂಡು ತರಕಾರಿ ಎಲ್ಲ ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೋಬೇಕಷ್ಟೇ. ಸೊ ನೂಡಲ್ಸ್ ರೆಡಿಯಾಗಿದೆ. ನಾನು ಸ್ವಲ್ಪ ಟೇಸ್ಟ್ ಮಾಡಿದೆ ಆಲ್ರೆಡಿ, ತುಂಬಾ ಚೆನ್ನಾಗಿತ್ತು. ಸೊ ನಾವು ರೆಸ್ಟ್ ಮಾಡ್ತೀವಿ. ಇದಾಗಿತ್ತು ಇವತ್ತಿನ ವ್ಲಾಗ್. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್.